ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಚಾನಲ್ ಅಂತ ಹೇಳೋದಿಲ್ಲ, ಬಿಕಾಸ್ ಇದು ನನ್ನ ಫಸ್ಟ್ ವಿಡಿಯೋ. ಸೊ ಅದೇ ಜಾಸ್ತಿ ಮಾತಾಡ್ತಾನೆ ಅಂತ ಹೇಳಿ ವ್ಲಾಗ್ ಮಾಡಲಿಕ್ಕೆ ಫ್ರೆಂಡ್ಸ್ ಹೇಳಿದರು, ನನ್ನ ಫ್ಯಾಮಿಲಿಯವರು ಹೇಳಿದರು, ನನ್ನ ಮಾತೃಶ್ರೀ ನನ್ನ ಅಮ್ಮ ಸಹ ಹೇಳಿದರು. ಈಗ ಇವನು ಇಲ್ಲೊಬ್ಬ ಕಾಣಿಸ್ತಾನಲ್ಲ, ಇವನು ಚೂರು ಸೌಂಡೆಲ್ಲ ಪಳವಳ ಮಾಡ್ತಿರ್ತಾನೆ ಅಷ್ಟೇ. ಸೊ ವೀಡಿಯೋಸ್ಗಳನ್ನು ಮುಂಚಿನಿಂದಲೇ ಮಾಡ್ತಿದ್ದೆ, ಯಾವುದನ್ನು ಸಹ ಅಪ್ಲೋಡ್ ಮಾಡ್ತಿಲ್ಲ. ಆಯಿತು, ವೀಡಿಯೋ ಮಾಡ್ತಾನೆ ಡಿಲೀಟ್ ಮಾಡ್ತಾನೆ. ಈವನ್ ಕೆಲವು ಇನ್ಸ್ಟಾ ರೀಲ್ಸ್ಗಳಿಗೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕಮೆಂಟ್ ಮಾಡ್ತಿದ್ರು. ಅಂದರೆ ಲೈಕ್ ಆ ಥರ ವೀಡಿಯೋದಲ್ಲಿ ಹೇಗಿರ್ತದೆ ಅಂತಂದರೆ, ದ ಪರ್ಸನ್ ಹೂ ಮೇಕ್ಸ್ ಅ ವಿಡಿಯೋ ಲೈಕ್ ಅ ವ್ಲಾಗರ್ ಬಟ್ ನೆವರ್ ಅಪ್ಲೋಡ್ಸ್ ಹರ್ ವಿಡಿಯೋ ಅಂತ. ಸೊ ಗೈಸ್, ಐ ಆಮ್ ಅಪ್ಲೋಡಿಂಗ್ ಮೈ ವಿಡಿಯೋ, ಫಸ್ಟ್ ವಿಡಿಯೋ. ನನಗೆ ಗೊತ್ತಿಲ್ಲ ಎಂತೆಲ್ಲ ಎಡಿಟಿಂಗ್ ಅದು ಇದು ಎಂಥದ್ದು ಗೊತ್ತಿಲ್ಲ, ಚಿಕ್ಕ ಪ್ರಯತ್ನ ನಂದು ಅಷ್ಟೇ. ಹಾಗೆ ಇವತ್ತು ತೆಕ್ಕೊಂಡಿದ್ದಾನೆ ಕೆಲವು ಕ್ಲಿಪ್ಸನ್ನು, ಚಿಕ್ಕ ಚಿಕ್ಕ ವಿಡಿಯೋ ಮಾಡಿದ್ದಾನೆ. ಹೇಗೆ ಕಾಣಿಸ್ತದೆ, ಹೇಗೆಲ್ಲ ಉಂಟು ಅಂತ ಎಂಥ ಸಹ ಗೊತ್ತಿಲ್ಲ. ಹಾಗೆ ಪಟಕ್ ಅಂತಂದರೆ ಈಗ ಎಡಿಟಿಂಗ್ ಮಾಡಲಿಕ್ಕೆ ಕೂತ್ಕೊಳ್ತಾನೆ. ಹಾಗೆ ಆ ವೀಡಿಯೋಸ್ಗಳನ್ನೆಲ್ಲ ಆ್ಯಡ್ ಮಾಡ್ತಾನೆ. ಇವತ್ತಿದ್ದು ವೀಡಿಯೋ. ಸೊ ಅಷ್ಟೇ. ಸೊ ಡೈಲಿ ವ್ಲಾಗ್ಸ್ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನನಗೆ ಗೊತ್ತುಂಟು, ಹೇಟ್ ಕಮೆಂಟ್ಸ್ ಬರ್ತದೆ, ಕೆಲವರು ಇಷ್ಟಪಡ್ತಾರೆ, ಕೆಲವು ಟ್ರಾಲ್ ಮಾಡ್ತಾರೆ. ಸೊ ಎಲ್ಲದಕ್ಕೆ ಸಹ ಐ ಆಮ್ ರೆಡಿ. ಓಕೆ, ಅಷ್ಟಂತ ಹೇಳ್ತಾ ಇವತ್ತು ನಾನು ವೀಡಿಯೋ ಎಡಿಟ್ ಮಾಡಲಿಕ್ಕೆ ಕೂತ್ಕೊಳ್ತಾನೆ. ಅಟ್ಲೀಸ್ಟ್ ಇವತ್ತಾದರೂ ನಾನು ವೀಡಿಯೋ ಹಾಕ್ತಾಯಿದ್ದಾನೆ. ಓಕೆ, ಸಿಗುವ ನಾವು ವಿಡಿಯೋ ಎಡಿಟ್ ಮಾಡಿ ಆದಮೇಲೆ ಅಪ್ಲೋಡ್ ಮಾಡ್ತಾನೆ. ಓಕೆ, ಇವತ್ತು ಅದೇ ನಾವು ಒಂಚೂರು ಅಮ್ಮನ ತೋಟದ ಕಡೆಗೆ ಬಂದಿದ್ದೇವೆ. ಆ್ಯಕ್ಚುಲಿ ಇದರಲ್ಲಿ ಹೇಳಬೇಕು ಅಂತಂದರೆ, ನಂದು ಒಂದೇ ಒಂದು ಗಿಡ ಇಲ್ಲ, ಒಳಗಡೆ ತುಂಬ ಸೆಕೆ. ಅದು ಈಚೆ ಕಡೆ ತುಂಬ ಸೆಕೆ ಚೂರು ಜಾಸ್ತಿ ಇರ್ತದೆ, ಬಟ್ ಈಚೆ ಕಡೆ ಒಂಚೂರು ಹೊರಗೆ ಅಂತ ಬಂದರೆ ತುಂಬ ತಂಪು. ಗೊತ್ತೇ ಆಗ್ತಿಲ್ಲ ಅಂದರೆ ಇಷ್ಟು ಸೆಕೆ ಇತ್ತು ಒಳಗಡೆ, ಅಂದರೆ ಅಷ್ಟು ತಂಪು ಉಂಟು. ತುಂಬ ಖುಷಿ ಆಗ್ತದೆ ಇಲ್ಲಿರಲಿಕ್ಕೆ. ಸೊ ತುಂಬ ಕೆಲಸ ಸೆಕೆ ಆಗ್ತಿರುವಾಗ ನಾವು ಯೂಶ್ವಲಿ ಇಲ್ಲಿ ಬರ್ತೇವೆ. ಜುಟ್ಟು ಬಿಚ್ಚಿದೆ. ಓಕೆ, ನಾನು ಜುಟ್ಟು ಕಟೆಕ್ಟ್ ಮಾಡಿಬಿಡ್ತೇನೆ. ಅದೇ ಈಗ ನಾವೆಂತ ಮಾಡೋದಂತಂದರೆ, ನಾವು ಒಂದು ರೌಂಡ್ ಕಾಂಟೆಂಟ್ ಸಿಕ್ತಿಲ್ಲ, ಸಿಕ್ಕಿ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಹೊರಗಿಂದ ಬಂದಷ್ಟೇ ಪುತ್ತೂರಿಗೆ ಹೋಗಿದ್ದೆ ಕೆಲವು ವಸ್ತುಗಳನ್ನು ಪರ್ಚೇಸ್ ಮಾಡಲಿಕ್ಕೆ. ಸೊ ನಾವು ಫೇಸ್ ಎಲ್ಲ ವಾಶ್ ಮಾಡ್ಕೊಳ್ತಾ ಫಸ್ಟ್ ತಿನ್ನುವ. ಅದು ಮುಖ್ಯವಾದ ಕೆಲಸ ಜೀವನದ್ದು. ಹುಟ್ಟಿದ್ದೇ ತಿನ್ನಲಿಕ್ಕೋಸ್ಕರ ಅಲ್ಲ, ಬದುಕಲಿಕ್ಕೋಸ್ಕರ ಎಲ್ಲರೂ ತಿಂದರೆ, ನಾನು ಬದುಕಲಿಕ್ಕೋಸ್ಕರ ಎಲ್ಲರೂ ತಿಂದರೆ, ನಾನು ತಿನ್ನಲಿಕ್ಕೋಸ್ಕರ ಬದುಕ್ತೇನೆ, ಗೊತ್ತೋಣ. ಸೊ ನಾನು ಫೇಸ್ ಎಲ್ಲ ವಾಶ್ ಮಾಡಿಕೊಂಡು ಎಲ್ಲ ಮೇಕಪ್ ರಿಮೂವ್ ಮಾಡ್ಕೊಂಡು ಬರ್ತೇನೆ. ಮುಖ ಎಲ್ಲ ತೊಳೆದಾಯಿತು, ಅದು ಏರ್ ಡ್ರೈ ಆಗ್ತದೆ, ನನ್ನಷ್ಟೇ ಒಣಗ್ಲಿಕ್ಕೆ ಬಿಡುವ. ಅಷ್ಟರೊಳಗೆ ನಾವೇನಾದರೂ ಹೊಟ್ಟೆಗೇನಾದರೂ ಹಾಕುವ ಗೈಸ್. ಹೊಟ್ಟೆ ಮುಖ್ಯ. ಸೊ ಮುಖ ಒಣಗೋದ್ರೊಳಗೆ ನಾವು ಹೊಟ್ಟೆಗೆ ಎಂತಾದರೆ ಸಹ ಹಾಕುವ, ಆಯಿತು. ಸೊ ಟೈಮ್ ಅರೌಂಡ್ 4 o'clock ಆಯಿತು. ಸೊ ನಾವೀಗ ಎಂತ ಮಾಡುವಂತಂದರೆ, ಈಗ ನಾವು ಒಂದು ಕಪ್ ಟೀ ಕುಡಿಯೋಣ. ಓಕೆ, ಹಾಗೆ ಹೇಗುಂಟು ನಂಗೆ ಒಂಚೂರು ಕೆಲಸ ಉಂಟು, ಲೈಕ್ ಟವೆಲ್ಸ್ಗಳನ್ನೆಲ್ಲ ವಾಶ್ ಮಾಡಬೇಕು. ಸೊ ಅದನ್ನು ಮತ್ತೆ ಅದಕ್ಕಿಂತ ಮುಂಚೆ ಕೆಲಸ ಮಾಡೋ ಮುಂಚೆ ಒಂದು ಚಿಕ್ಕದಾಗಿ ಟೀ ಕುಡ್ಕೊಳ್ಳೋ. ಓಕೆ, ಸೊ ವಾಷಿಂಗ್ ಮೆಷಿನ್ ಸರಿ ಇಲ್ಲದ ಕಾರಣ ನಮ್ಮ ಕೆಲಸ ಇವತ್ತು ಇಲ್ಲಿ ಹಳೆಯ ಮುಂಚಿನದ್ದು ತುಂಬ ಅದೇ ಸರಿ. ಓಕೆ, ಈಗ ನಾವು ಬಟ್ಟೆ ವಾಶ್ ಮಾಡೋ ಒಂದು ಟೀ ಕುಡ್ಕೊಳ್ಳೋ. ಎಲ್ಲ ಟವೆಲ್ಸ್ ತೊಗೊಂಡು ಬರ್ತಾನೆ. ಓಕೆ, ಇದು ಏಲಕ್ಕಿ ಕೊಟ್ಟಿದ್ದೇನೆ, ಚಿಕ್ಕಪ್ಪ. ಸೊ ಓಕೆ, ಇದು ನಾವು ಕಡೆ ಅವಳಿಗೆ
ಬನ್ನಿ, ನಾವು ಬಸ್ಸಳೆಯ ದೊಂಪತಲ್ಲಿಗೆ ಬಂದ್ವಿ. ಇವರಿಬ್ಬರು ಆಂಟಿಗಳು. ನವಿಲು ನೋಡಮ್ಮ, ಎಷ್ಟು ನವಿಲು. ನವಿಲು ನವಿಲು ಅಲ್ಲ, ಹಾಂ ತೆಗೆ ತೋರಿಸೋದು. ಇಲ್ಲಿ ನೋಡು ಎಷ್ಟು ಉಂಟಮ್ಮ. ಎಂತ ವಿಡಿಯೋ ಮಾಡ್ಲಿಕ್ಕೆ ಬಿಡುದಿಲ್ಲ, ಕೊಯ್ ಚಂದದಲ್ಲಿ ಮಾಡ್ತೇನೆ ನಾನು, ಕೇಳು ನೀನು ಹಾಗೆಲ್ಲ. ನವಿಲು ನೋಡಿ, ವಾವ್ ಕೈಸ್, ನವಿಲು ನೋಡಿ. ಅಮ್ಮ ನಿಲ್ಲಲ್ವಾ, ನಾನು ಹೇಳ್ತೇನೆ ಎಲ್ಲಿ ಅಂತ. ಎಲ್ಲಿ ಹೇಳು ನೀನು, ಎಲ್ಲಿ ಕಟ್ ಮಾಡೋದು? ನಾನು ಅಲ್ಲಿಗೆ ಮೊಬೈಲ್ ಇಡ್ತೇನೆ. ಈ ಅವಳಿಗೆ ಹೇಳಿದ್ರೆ ಪುಟ್ಟಿ ಥರ ಮಾಡೋದು ಅಮ್ಮ. ಅಮ್ಮ ಎಂತಮ್ಮ, ಇಲ್ಲಿ ನೋಡಿ ಫುಲ್ ನವಿಲು ಎಲ್ಲ ಕಡೆ. ಅದೇ ಒಂದು ಪದಾರ್ಥಕ್ಕಾಗೋದಿಲ್ಲ. ಯಾವ್ದು ತೆಗಿತಾರೆ ಈಗ ಇವರು ರಾಶಿ ತೆಗಿಯುವುದಾಯ್ತಾ? ಅಲ್ಲಮ್ಮ, ಇಲ್ಲಿಂದ ಗಿಡ ಉಂಟಾ ಅಮ್ಮ? ಎಲ್ಲಾದ್ರೂ ಗಿಡ ಹಾಕಿದ್ಯಾ? ಇದು ಗಿಡ ನೆಟ್ಟದ ಚೇವು ಸಾಕಮ್ಮ. ಇವರು ಬಿಟ್ಟರೆ ದೊಂಪವನ್ನ ಕೊಯ್ತಾರ. ಅಲ್ಲ ಅಲ್ಲಿ ಇಲ್ದಿದಲ್ಲ, ಅದನ್ನೆಲ್ಲ ಕೊಯ್ಬೋದಲ್ಲ ಅದರ ಬದಲು. ಯಾವಾಗ? ಈಗಲೇ ಕೊಯ್ತೀಯಾ? ಬಸ್ಸೊಳಗೆ ಹೂ ಹೋದ್ರೆ ಬಸ್ಸಲ್ಲಿ ಒಳ್ಳೇದಾಗುದಿಲ್ವಾ? ಹಾಂ, ಚಪ್ಪೆ ಆಗುದಾ? ಕಾಯಿಗಳು ಅದು ಕೆಂಪು ಕಪ್ಪಾಗ್ತದಂತಲ್ಲ, ಚಂದ ಕಾಣ್ತದೆ ಮೇಲೆ ಹತ್ರ ತುಂಬ ಕಾಣುದು. ಅದರಲ್ಲಿ ಪದಾರ್ಥ ಚೂರೇ ಆಗುದು. ಅವರು ನಿಮಗೆ ಕೊಡ್ತಾನೆ ಹೇಳಿದಲ್ಲ, ಅಷ್ಟು ಎಂತಕ್ಕೆ ಅಂತ ಕೇಳಿದ್ದು. ಇವರು ಎಂತ ಫುಲ್ ಇವರು ಇನ್ನೂ ಸ್ವಚ್ಛ ರಾಸಿ ಕೊಡ್ತಾರೆ. ಇದು 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 ಚಿಕ್ಕ ಮಣ್ಣಿನ ಟ್ಯಾಂಕಿ, ಅದಕ್ಕೆ ನೀರು ಫಿಲ್ ಮಾಡಿ ಅಲ್ಲಿನ ತೋಟಕ್ಕೆ ಸ್ಪ್ರಿಂಕ್ಲರ್ ಹಾಕಿ ಅಲ್ಲಿಗೆ ಹೋಗ್ತದೆ ಅಲ್ಲಮ್ಮ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ನಂಗೆ ಗೊತ್ತಿಲ್ಲ ಹೇಗೆಲ್ಲ ಆಗಿದೆ, ಕೆಲವು ತಪ್ಪುಗಳಾಗಿರ್ತದೆ, ಖಂಡಿತ ಆಗಿರ್ತದೆ, ನನಗೆ ಗೊತ್ತುಂಟು. ಮತ್ತೊಂದು, ನಾನು ಫ್ರಂಟ್ ಕ್ಯಾಮರಾ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೇನೆ. ಯಾಕಂತಂದರೆ ನನಗೂ ಅಷ್ಟು ಬ್ಯಾಕ್ ಕ್ಯಾಮರಾದಲ್ಲಿ ಅಷ್ಟು ಕಂಫರ್ಟೇಬಲ್ ನಾನಿಲ್ಲ. ಸೊ ಅಷ್ಟೇ ಸದ್ಯಕ್ಕೆ. ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ನಾನೀಗ, ಅಷ್ಟೇ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ನಾರ್ಮಲ್ ಯೂಟ್ಯೂಬ್ನದು ಲಾಸ್ಟ್ ಎಲ್ಲ ಕಡೆ ಬರುವಂತಹ ಸೇಮ್ ಡೈಲಾಗ್: ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಹಾಗೆ ತಪ್ಪುಗಳು ಸರಿಗಳು ಯಾವುದೇ ಇದ್ದರೆ ಸಹ ಕಮೆಂಟ್ ಮಾಡಿ ತಿಳಿಸಿ, ಯಾವ ಥರ ಮಾಡಬಹುದು, ಎಂತ ತಪ್ಪು ಮಾಡಿದ್ದೀರಿ ಹಾಗೆ. ಮತ್ತು ಅಷ್ಟೇ, ಸದ್ಯಕ್ಕೆ ಅಷ್ಟೇ. ಓಕೆ, ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಷಯಗಳೊಂದಿಗೆ, ಹೊಸ ಕಾಂಟೆಂಟ್ಗಳೊಟ್ಟಿಗೆ. ಸೊ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಮೈ ವ್ಲಾಗ್ ಅಂತ ಹೇಳ್ತಾ ಬಾಯ್ ಬಾಯ್, ಟಾಟಾ, ಶುಭರಾತ್ರಿ, ಟಾಟಾ.